ನಮಸ್ಕಾರ ನಮ್ಮೆಲ್ಲ ಚಾಲಕರಿಗೆ. ಶಾಂತಿನಗರ ಕೇಂದ್ರ ಕಚೇರಿ ಸಾರಿಗೆ ಕಚೇರಿಗೆ ಇವತ್ತು ಬಂದು ಒಂದು ಮನವಿ ಕೊಟ್ಟಿದ್ದೀವಿ. ಮನವಿಲಿ ಏನು ಸಲ ಇಷ್ಟು ಸುದ್ದ ಬರ್ಕೊಂಡು ಹೋಗಿಲ್ಲ. ಎರಡೇ ಮನವಿಲಿ ಹೇಳ್ತಾ ಇರೋದು ನಾವು ಇವತ್ತು, ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡಲ್ಲಿ ಓಡಿಸ್ತಾ ಇರೋದು ನಿಲ್ಲಿಸಿ, ಇಲ್ವಾ ನಮಗೂ ವೈಟ್ ಬೋರ್ಡ್ ಮಾಡಿಕೊಡಿ. ನಾವೇನು ಅವಾಗ ಬರೋದೇ ಇಲ್ಲ, ನಾವು ಮೀಟ್ರ್ ಕಿತ್ತು ಬಿಸಾಕ್ತೀವಿ, ವೈಟ್ ಬೋರ್ಡಲ್ಲಿ ಗಾಡಿ ಓಡಿಸ್ಕೋತೀವಿ. ನೀವು ಬೈಕ್ ಟ್ಯಾಕ್ಸಿ ನಿಲ್ಸಿದ್ರೆ ತುಂಬ ಒಳ್ಳೇದು. ನಿಲ್ಲಿಸ್ತಾ ಹೋದ್ರೆ ನಮಗೆ ಬಿಟ್ಬಿಡಿ, ನಾವು ಕಲರ್ ಡ್ರೆಸ್ ಹಾಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ರೇಟ್ ಕೇಳ್ಕೊಂಡು ನಾವು ಕಾನೂನಿನ ಆದೇಶ, ಯಾವುದೇ ರೀತಿ ಕಾನೂನು ಆದೇಶ ಇಲ್ದಲೆ ನಮಗೆ ಇಷ್ಟ ಬಂದ ಟೈಮಲ್ಲಿ ನಾವು ಗಾಡಿ ಓಡಿಸ್ಕೊಂಡು ಜೀವನ ಮಾಡ್ತೀವಿ ಅಂತೇಳಿ ಈ ಮೂಲಕ ಓಂಕಾರೇಶ್ವರಿ ಮೇಡಮ್ಗೆ JCT ಅವ್ರಿಗೆ ಇವತ್ತು ನಾವು ಮನವಿ ಮಾಡಿದ್ದೀವಿ. ನಾವು ಈ ಮೂಲಕ ಕೇಳ್ಕೊಳೋದು ಸಾರಿಗೆ ಇಲಾಖೆಗೆ, ಏನು ಅಕ್ರಮವಾಗಿ ಈ ಬೈಕ್ ಟ್ಯಾಕ್ಸಿ ಬೆಂಗಳೂರು ನಗರದಲ್ಲಿ ರನ್ ಆಗ್ತಾ ಇದೆ, ಆದಷ್ಟು ಬೇಗ ಈ ಬೈಕ್ ಟ್ಯಾಕ್ಸಿ ನಿಲ್ಲಿಸುವಂಥ ಕೆಲಸನ ತಾವುಗಳು ಮಾಡಬೇಕು. ಏನು ಹಿಡಿದು ಹಾಕಬೇಕು. ಈಗ ನೋಡಿ, ಮೊನ್ನೆ 3 ಅಪ್ಲಿಕೇಶನಲ್ಲಿ ಮುಂಚೆ 2 ತಿಂಗಳಿಂದ ಬೈಕ್ ಟ್ಯಾಕ್ಸಿ ಓಡ್ತಾ ಇತ್ತು, ಓಲಾ, ಉಬರ್, ರ್ಯಾಪಿಡೋದಲ್ಲಿ. ಮೊನ್ನೆಯಿಂದ ಇವತ್ತಿಂದ ಏನು 3 ಆಪಲ್ಲಿ ರನ್ ಆಗ್ತಾ ಇತ್ತು. ಈಗ ಇವತ್ತು ಸದ್ಯಕ್ಕೆ ಇಲ್ಲಿವರೆಗೂ ಓಲಾದನ್ನು ಒಬ್ಬ ಮಾಡಿಲ್ಲ. ಏನು 3 ಕಂಪ್ನಿ ರನ್ ಆಗ್ತಾ ಇತ್ತು. ಈಗ ಓಲಾದನ್ನು ಸದ್ಯಕ್ಕೆ ಆನ್ ಮಾಡಿಲ್ಲ. ಉಬರ್ ಅವನು ಕಳೆದ ಒಂದು ವಾರದಿಂದ ಆನ್ ಮಾಡಿರಲಿಲ್ಲ. ಇವತ್ತು ಬೆಳಗ್ಗೆ ನೋಡಿದ್ರೆ ಉಬರ್ ಅವನು ಸಹ ಈ ಬೈಕ್ ಟ್ಯಾಕ್ಸಿನ ಆನ್ ಮಾಡ್ಕೊಂಡಿದ್ದಾನೆ. ಅದಾದ್ಮೇಲೆ ಈ ರ್ಯಾಪಿಡೋ, ಏನು ನಾವೆಲ್ಲ ನಮ್ಮ ಚಾಲಕರಿಗೆ ಈ ರ್ಯಾಪಿಡೋ ಅನ್ಇನ್ಸ್ಟಾಲ್ ಏನಕ್ಕೆ ಮಾಡ್ತೀವಿ ಅಂದ್ರೆ, ನೋಡಿ ಇವನು ಒಬ್ಬ ಶುರು ಮಾಡೋದಕ್ಕೆ ಇವರೆಲ್ಲ ಶುರು ಮಾಡ್ತಾರೆ, ನಾಳೆ ಓಲಾನು ಶುರು ಮಾಡ್ತಾನೆ. ಆದ್ರಿಂದ ಈ ಮೂಲಕ ನಾನು ನಿಮ್ಮನ್ನು ಕೇಳ್ಕೊಳೋದು, ಎಲ್ಲರೂ ರ್ಯಾಪಿಡೋನ ಅನ್ಇನ್ಸ್ಟಾಲ್ ಮಾಡಿ ಬಡ್ಕೊಳೋದು ಏನಕ್ಕೆ ಹೇಳಿ? ಅವ್ನು ಬೈಕಲ್ಲೇ ಓಡಿಸ್ಕೊಂಡು ತಾಕತ್ತಿದ್ರೆ ಅವ್ನು ಬೈಕಲ್ಲೇ ಬದುಕಲಿ. ಆಟೋ ಆಗಲಿ, ಕಾರ್ ಆಗಲಿ, ಎಲ್ಲರೂ ನೀವು ರ್ಯಾಪಿಡೋನ ಅನ್ಇನ್ಸ್ಟಾಲ್ ಮಾಡಿದ್ರೆ ಈ ಉಬರ್ಗೂ ಮತ್ತು ಓಲಾಗೂ ಬುದ್ಧಿ ಬರುತ್ತೆ. ನಾವು ಅವ್ರನ್ನ ಕತ್ತಿ ಕೇಳ್ಬೋದು, ಅವನ್ನ ಒಂದು ಕಂಪ್ನಿನ ಬೆಂಗಳೂರು ಬಿಟ್ಟು ಆಚೆ ಓಡಿಸಿದೀವಿ, ನಿನ್ನೂ ಓಡಿಸ್ತೀವಿ, ಬೈಕ್ ಟ್ಯಾಕ್ಸಿ ತರಬೇಡ ಅಂತ. ಆ ಕಂಪ್ನಿಯವ್ರು ನಮಗೆ ಇಂಡೈರೆಕ್ಟ್ ಆಗಿ ಹೇಳೋದೇನಂದ್ರೆ, ಸರ್ ಅವ್ರು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ನಿಲ್ಸಿದ್ರೆ ನಾವು ನಿಲ್ಸಕ್ ರೆಡಿ ಇದೀವಿ ಅಂತಾರೆ, ಹೈಕೋರ್ಟ್ ಆದೇಶಕ್ಕೆ ಗೌರವ ಕೊಡ್ತೀವಿ ಅಂತಾರೆ. ಆದ್ರೆ 3 ಜನ ಕಳ್ಳ ಕಂಪ್ನಿಯವರೇ ಅವರು, ಒಬ್ರಿಗೊಬ್ರು ಲಿಂಕ್ ಇಟ್ಕೊಂಡು. ಮತ್ತೆ ಈಗ ಹೊಸದಾಗಿ ಇನ್ನೊಂದು ಪೋರ್ಟರ್ ಶುರುವಾಗಿದೆ, ಅವರು ಈ ವೈಟ್ ಬೋರ್ಡಲ್ಲಿ ಗೂಡ್ಸ್ನ ಶುರು ಮಾಡ್ತಾರೆ. ಅವ್ರು ಯಾವತ್ತು ಪ್ಯಾಸೆಂಜರಿಗೆ ಬರ್ತಾರೋ ಅದು ಗೊತ್ತಿಲ್ಲ. ಅವನು ಬೇಕಾದ್ರೆ ಆನ್ ಮಾಡಿಕೊಂಡು ಇದ್ದಾಗ ಗೂಡ್ಸು ಇಲ್ಲ ಪ್ಯಾಸೆಂಜರು ಈ ರೀತಿ ಮಾಡಿಕೊಂಡು ಮಾಡುವಂಥ ಕೆಲಸ ಇದೆ. ಆದ್ರಿಂದ ನಾನು ಎಲ್ಲ ನಮ್ಮ ಚಾಲಕರನ್ನ ಕೇಳ್ಕೊಳೋದು, ಫಸ್ಟು ಒಂದು ಕಂಪ್ನಿ ನಾವೇನು ಒಂದು ಕೈ ಹಾಕಿದ್ದೀವಿ ಈ ಬೈಕ್ ಟ್ಯಾಕ್ಸಿ ವಿರುದ್ಧ ತಂದಂಥ ಕಂಪ್ನಿ ರ್ಯಾಪಿಡೋನ ನಮ್ಮೆಲ್ಲ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ಅನ್ಇನ್ಸ್ಟಾಲ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಬೇಕು. ಇವರೇನಾದರೂ ಒಂದು 7 ದಿನದೊಳಗಡೆ ನಮ್ಗೆ ಯಾವುದೇ ರೀತಿ ಉತ್ತರ ಬರೆದ ಹೋದ್ರೆ ವೈಟ್ ಬೋರ್ಡ್ ಮಾಡಲಿಕ್ಕೆ ಯಾವ ರೀತಿ ಕಾನೂನಿದೆ ನಾವು ವಕೀಲರ ಹತ್ರ ಮಾತಾಡಿ ಅದನ್ನ ನಿಮಗೆ ತಿಳಿಸ್ಕೊಡ್ತೀವಿ.